ನಮಸ್ಕಾರ GDS ಬಂಧುಗಳೇ, ಕಳೆದ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1ಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸಿದ್ದೆವು. ಅದರ ಮುಂದುವರಿದ ಭಾಗವಾಗಿ ಈ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. MTS ಪೋಸ್ಟ್ಮ್ಯಾನ್ ಹಾಗೂ ಪೋಸ್ಟಲ್ ಅಸಿಸ್ಟೆಂಟ್ ಈ ಮೂರೂ ಪರೀಕ್ಷೆಗಳಿಗೆ ಈ ಪ್ರಶ್ನೋತ್ತರಗಳು ನಿಮಗೆ ಸಹಕಾರಿಯಾಗಲಿವೆ. ಬನ್ನಿ ಹಾಗಾದರೆ ಪ್ರಶ್ನೋತ್ತರಗಳನ್ನು ಗಮನಿಸೋಣ. 11ನೇ ಪ್ರಶ್ನೆ, ಮೊಬೈಲ್ ಪೋಸ್ಟ್ ಆಫೀಸಸ್ ರಿಮೇನ್ ಕ್ಲೋಸ್ಡ್ ಆನ್ ಡ್ಯಾಶ್. ಈ ಮೊಬೈಲ್ ಪೋಸ್ಟ್ ಆಫೀಸಸ್ಗಳು ಯಾವ ದಿವಸ ಕಾರ್ಯನಿರ್ವಹಿಸುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಸಂಡೇಸ್ ಆ್ಯಂಡ್ ಪೋಸ್ಟಲ್ ಹಾಲಿಡೇಸ್. ಸಂಡೇ ಭಾನುವಾರದಂದು ಮತ್ತು ಪೋಸ್ಟಲ್ ರಜಾ ದಿನಗಳಂದು, ಅಂಚೆ ರಜಾ ದಿನಗಳಂದು ಮೊಬೈಲ್ ಪೋಸ್ಟ್ ಆಫೀಸಸ್ ಕಾರ್ಯನಿರ್ವಹಿಸುವುದಿಲ್ಲ. 12ನೇ ಪ್ರಶ್ನೆ, ಪೋಸ್ಟ್ ಆಫೀಸಸ್ ಇನ್ ಚಾರ್ಜ್ ಆಫ್ GDS ಆರ್ ಕೆಪ್ಟ್ ಓಪನ್ ಫಾರ್ ಎ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್. ಅಂದರೆ ಬ್ರ್ಯಾಂಚ್ ಪೋಸ್ಟ್ ಆಫೀಸಸ್ಗಳು BOಗಳು ಗರಿಷ್ಠ ಎಷ್ಟು ಗಂಟೆ ತನಕ ಕಾರ್ಯನಿರ್ವಹಿಸುತ್ತವೆ ಅಂತ ಕೇಳಿದ್ದಾರೆ. ಸೊ ಇದರ ಸರಿಯಾದ ಉತ್ತರ 5 hours ಓನ್ಲಿ, ಗರಿಷ್ಠ 5 ಗಂಟೆಗಳು. ಪೋಸ್ಟ್ ಆಫೀಸಸ್ ಇನ್ ಚಾರ್ಜ್ ಆಫ್ GDS ಆರ್ ಕೆಪ್ಟ್ ಓಪನ್ ಫಾರ್ ಎ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 5 hours ಓನ್ಲಿ. 13ನೇ ಪ್ರಶ್ನೆ, CGEWCC ಮೀನ್ಸ್. CGEWCC ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ವೆಲ್ಫೇರ್ ಕೋಆರ್ಡಿನೇಷನ್ ಕಮಿಟಿ. ಇದೊಂದು ಸಮಿತಿ, ಇದು ಕೇಂದ್ರ ಸರ್ಕಾರಿ ನೌಕರರ ಯೋಗಕ್ಷೇಮಕ್ಕಾಗಿ ರಚಿತವಾಗಿರುವಂಥ ಒಂದು ಸಮಿತಿ. ಸೊ CGEWCC ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ವೆಲ್ಫೇರ್ ಕೋಆರ್ಡಿನೇಷನ್ ಕಮಿಟಿ. 14ನೇ ಪ್ರಶ್ನೆ, ರಿಗಾರ್ಡಿಂಗ್ ದ ಪೋಸ್ಟ್ ಆಫೀಸ್ ಹಾಲಿಡೇಸ್ ವಿಚ್ ಆರ್ ದ 3 ನ್ಯಾಷನಲ್ ಹಾಲಿಡೇಸ್. ಪೋಸ್ಟ್ ಆಫೀಸ್ ರಜಾ ದಿನಗಳಿಗೆ ಸಂಬಂಧಿಸಿದಂತೆ 3 ರಾಷ್ಟ್ರೀಯ ರಜಾ ದಿನಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರೀಯ ರಜಾ ದಿನಗಳು ಅಥವಾ ನ್ಯಾಷನಲ್ ಹಾಲಿಡೇಸ್ ಅಂದರೆ ಒಂದು ರಿಪಬ್ಲಿಕ್ ಡೇ ಅಥವಾ ಗಣತಂತ್ರ ದಿವಸ, ಎರಡನೇದು ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆ, ಮೂರನೇದು ಗಾಂಧಿ ಜಯಂತಿ. ಸೊ ಒಟ್ಟು 3 ರಾಷ್ಟ್ರೀಯ ರಜಾ ದಿನಗಳು ಇರ್ತವೆ. ಅಂಚೆ ಕಚೇರಿಯಲ್ಲಿ ಒಟ್ಟು 17 ಸಾರ್ವತ್ರಿಕ ರಜಾ ದಿನಗಳು ಇರುತ್ತೆ. ಅದರಲ್ಲಿ 3 ರಾಷ್ಟ್ರೀಯ ರಜಾ ದಿನಗಳು, ಇನ್ನು ಉಳಿದ 14 ರಿಲಿಜಿಯಸ್ ಹಾಲಿಡೇಸ್ ಅಥವಾ ಹಬ್ಬ ಹರಿದಿನಗಳಂದು ನಮಗೆ ನೀಡಲಾಗುವಂಥ ರಜೆಗಳು. ಈ 14 ರಿಲಿಜಿಯಸ್ ಹಾಲಿಡೇಗಳಲ್ಲಿ 11 ರಜೆಗಳು ಸಾರ್ವತ್ರಿಕವಾಗಿರ್ತವೆ, ಅಂದರೆ ದೇಶದ ಎಲ್ಲ ರಾಜ್ಯಗಳಿಗೂ ಒಂದೇ ರೀತಿ ಆಗಿರ್ತದೆ. ಇನ್ನು ಉಳಿದ 3 ದಿವಸಗಳು ಮಾತ್ರ, 3 ರಜಾ ದಿನಗಳು ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿ ಇರುತ್ತದೆ. ಹೀಗೆ ಒಟ್ಟು 17 ಸಾರ್ವತ್ರಿಕ ರಜಾ ದಿವಸಗಳು ಅಂಚೆ ಕಚೇರಿಯಲ್ಲಿ ಇರುತ್ತೆ. 15ನೇ ಪ್ರಶ್ನೆ, ವಾಟ್ ಆರ್ ದ 2 ಟೈಪ್ಸ್ ಆಫ್ ಫ್ರ್ಯಾಂಕಿಂಗ್ ಮಷೀನ್ಸ್. ಫ್ರ್ಯಾಂಕಿಂಗ್ ಮಷೀನ್ನ 2 ವಿಧಗಳು ಯಾವುವು ಅಂತ ಕೇಳಿದ್ದಾರೆ. 2 ರೀತಿಯ ಫ್ರ್ಯಾಂಕಿಂಗ್ ಮಷೀನ್ಗಳು ಇರುತ್ತೆ. ಅದರಲ್ಲಿ ಒಂದನೆಯದು ಎಲೆಕ್ಟ್ರಾನಿಕ್ ಫ್ರ್ಯಾಂಕಿಂಗ್ ಮಷೀನ್, ಇದನ್ನು EFM ಅಂತಲೂ ಕರೀತಾರೆ. ಇನ್ನೊಂದು ರಿಮೋಟ್ಲಿ ಮ್ಯಾನೇಜ್ಡ್ ಫ್ರ್ಯಾಂಕಿಂಗ್ ಮಷೀನ್ ಅಥವಾ RMFM. ಹೀಗೆ 2 ರೀತಿಯ ಫ್ರ್ಯಾಂಕಿಂಗ್ ಮಷೀನ್ ಇರುತ್ತೆ. ಇವುಗಳ ಫುಲ್ ಫಾರ್ಮ್ ಅಥವಾ ವಿಸ್ತೃತ ರೂಪವನ್ನು ಸಹಿತ ಕೇಳ್ಬೋದು. EFM ಅಂದರೆ ಏನು ಅಥವಾ ಎಕ್ಸ್ಪಾಂಡ್ EFM ಅಂತ ಕೇಳಿದರೆ ಎಲೆಕ್ಟ್ರಾನಿಕ್ ಫ್ರ್ಯಾಂಕಿಂಗ್ ಮಷೀನ್. ಇನ್ನು RMFM, ಎಕ್ಸ್ಪಾಂಡ್ RMFM ಅಥವಾ RMFM ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳಿದರೆ ರಿಮೋಟ್ಲಿ ಮ್ಯಾನೇಜ್ಡ್ ಫ್ರ್ಯಾಂಕಿಂಗ್ ಮಷೀನ್. 16ನೇ ಪ್ರಶ್ನೆ, ಫ್ರ್ಯಾಂಕಿಂಗ್ ಮಷೀನ್ ಲೈಸೆನ್ಸ್ ಫೀ. ಫ್ರ್ಯಾಂಕಿಂಗ್ ಮಷೀನ್ನ ಲೈಸೆನ್ಸ್ ಫೀ ಎಷ್ಟು ಅಂತ ಕೇಳಿದ್ದಾರೆ. ಸೊ ನ್ಯೂ ಲೈಸೆನ್ಸ್ ₹375, ಹೊಸ ಲೈಸೆನ್ಸ್ಗಾದರೆ ₹375. ಹಾಗೆ ಫಾರ್ ರಿನ್ಯೂವಲ್, ಲೈಸೆನ್ಸನ್ನು ರಿನ್ಯೂವಲ್ ಮಾಡುವುದಾದರೆ ಅದಕ್ಕೂ ಸಹಿತ ₹375. ವ್ಯಾಲಿಡಿಟಿ 5 years. ಇದರ ಅವಧಿ, ಲೈಸೆನ್ಸ್ನ ಅವಧಿ
5 ವರ್ಷ ಮಾನ್ಯವಾಗಿ ಇರುತ್ತದೆ. 17ನೇ ಪ್ರಶ್ನೆ, PRIP ಸ್ಟ್ಯಾಂಡ್ಸ್ ಫಾರ್. PRIP ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ PRIP ಅಂದರೆ ಪಬ್ಲಿಕ್ ರಿಲೇಷನ್ಶಿಪ್ ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ IP ಅಂದರೆ ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ಸ್. ಇಲ್ಲಿ PRIP ಅಂತ ಕೇಳಿದ್ದಾರೆ, ಪಬ್ಲಿಕ್ ರಿಲೇಷನ್ಶಿಪ್ ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ಸ್. 18ನೇ ಪ್ರಶ್ನೆ, SCSS ಮೀನ್ಸ್. SCSS ಅಂದರೆ ಏನು? SCSS ಅಂದರೆ ಸೀನಿಯರ್ ಸಿಟಿಜನ್ಸ್ ಸೇವಿಂಗ್ಸ್ ಸ್ಕೀಮ್. ಇದೊಂದು ಉಳಿತಾಯ ಯೋಜನೆ. 19ನೇ ಪ್ರಶ್ನೆ, ಸ್ಟ್ಯಾಂಡರ್ಡ್ ಡೆಲಿವರಿ ಪೀರಿಯಡ್ ಫಾರ್ ಸ್ಪೀಡ್ ಪೋಸ್ಟ್ ಆರ್ಟಿಕಲ್ಸ್. ಸ್ಪೀಡ್ ಪೋಸ್ಟ್ ಆರ್ಟಿಕಲ್ನ ಸ್ಟ್ಯಾಂಡರ್ಡ್ ಡೆಲಿವರಿ ಪೀರಿಯಡ್ ಎಷ್ಟು ಅಂತ ಕೇಳಿದ್ದಾರೆ. ಲೋಕಲ್ಗಾದರೆ 1 ರಿಂದ 2 ದಿವಸಗಳು, ಸ್ಥಳೀಯವಾಗಿ ಆದರೆ ಸ್ಪೀಡ್ ಪೋಸ್ಟ್ಗಳು 1 ರಿಂದ 2 ದಿವಸಗಳಲ್ಲಿ ತಲುಪಬೇಕು. ಇನ್ನು ಮೆಟ್ರೋ ಟು ಮೆಟ್ರೋ ಸಿಟಿಗಳಲ್ಲಿ ಆದರೆ 1 ರಿಂದ 3 ದಿವಸಗಳು. ಸ್ಟೇಟ್ ಕ್ಯಾಪಿಟಲ್ ಟು ಸ್ಟೇಟ್ ಕ್ಯಾಪಿಟಲ್, ಒಂದು ರಾಜ್ಯದ ರಾಜಧಾನಿಯಿಂದ ಇನ್ನೊಂದು ರಾಜ್ಯದ ರಾಜಧಾನಿಗೆ ತಲುಪಲಿಕ್ಕೆ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು? 1 ರಿಂದ 4 ದಿವಸಗಳು. ಇನ್ನು ಸೇಮ್ ಸ್ಟೇಟ್, ಒಂದು ರಾಜ್ಯದ ಒಳಗೆ ಆದರೆ 1 ರಿಂದ 4 ದಿವಸಗಳು. ರೆಸ್ಟ್ ಆಫ್ ದ ಕಂಟ್ರಿ, ಒಂದು ಪ್ರದೇಶದಿಂದ ದೇಶದ ಇನ್ನೊಂದು ನಿರ್ದಿಷ್ಟ ಪ್ರದೇಶಕ್ಕೆ ತಲುಪಲಿಕ್ಕೆ 4 ರಿಂದ 5 ದಿವಸಗಳ ಸ್ಟ್ಯಾಂಡರ್ಡ್ ಟೈಮನ್ನು ಅಂಚೆ ಇಲಾಖೆ ನಿಗದಿ ಮಾಡಿದೆ. ಯಾವುದಕ್ಕೆ? ಸ್ಪೀಡ್ ಪೋಸ್ಟ್ ಆರ್ಟಿಕಲ್ಗಳಿಗೆ. 20ನೇ ಪ್ರಶ್ನೆ, ವಿಷನ್ ಆಫ್ ಇಂಡಿಯಾ ಪೋಸ್ಟ್ ಈಸ್. ಭಾರತೀಯ ಅಂಚೆಯ ವಿಷನ್ ಅಥವಾ ಧ್ಯೇಯ ಏನು? ಧ್ಯೇಯ ವಾಕ್ಯ ಏನು ಅಂತ ಕೇಳಿದ್ದಾರೆ. ಸೊ ವಿಷನ್ ಆಫ್ ಇಂಡಿಯಾ ಪೋಸ್ಟ್ ಈಸ್, ಇಂಡಿಯಾ ಪೋಸ್ಟ್ಸ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ವಿಲ್ ಬಿ ದ ಕಸ್ಟಮರ್ಸ್ ಫಸ್ಟ್ ಚಾಯ್ಸ್. ಭಾರತೀಯ ಅಂಚೆಯ ಉತ್ಪನ್ನಗಳು ಮತ್ತು ಸೇವೆಗಳು ಗ್ರಾಹಕರ ಮೊದಲ ಆದ್ಯತೆಯಾಗಿರಲಿವೆ ಅಂತ ಇದನ್ನು ಅರ್ಥೈಸ್ಬೋದು. ಸೊ ಸ್ನೇಹಿತರೆ, ಇವಿಷ್ಟು ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1ಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಉಳಿದ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಖಂಡಿತ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.